ಇನ್ನು ಬಿಜೆಪಿ ವಕ್ತಾರ ಚಿನ್ನರಾಮು ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡವನ್ನ ತುಳಿಯೋದ್ರ ಈ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಇವತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಅವರ ವಕ್ತಾರರು ಮತ್ತು ಅವರ ಹೇಳಿಕೆಗಳನ್ನ ಗಮನಿಸಿದ್ದೇನೆ. ನಾವು ಪತ್ರ ಬರಿತೇವೆ, ರಾಜ್ಯಪಾಲರಿಗೆ ಹೇಳ್ತೇವೆ, ಈ ಹರಕತೆ ಬೇಡ. ಇಲ್ಲೆಲ್ಲೋ ಕೋಗಿಲೆ ಕ್ರಾಸಲ್ಲಿ ಆದಂಥ ಒಂದು ಗುಡಿಸಲನ್ನ ಇದು ಮಾಡಿದಾಗ ಪಿಳರಾಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕೊಟ್ಟ ತಕ್ಷಣ ಇಡೀ ಸರ್ಕಾರ ಕಾಲಿಗೆ ಬಿದ್ದು ದಂಬಾಲ್ ಬಿದ್ದುಬಿಡ್ತದೆ. ವೇಣುಗೋಪಾಲು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, AICC ಪ್ರಧಾನ ಕಾರ್ಯದರ್ಶಿಗಳು, ಅವರು ಇವರಿಗೆ ಎಚ್ಚರಿಕೆ ಕೊಡ್ತಾರೆ, ಸಿದ್ದರಾಮಯ್ಯನವ್ರಿಗೆ ಮತ್ತು DK ಶಿವಕುಮಾರ್ ಅವ್ರಿಗೆ. ಪಟಾಪಟ ಅಂತ ಎದ್ದೆ ಬಿದ್ದೆ ಅಂತ ಓಡೋಗಿ ಅವ್ರ ಮನೆಗಳಿಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಕಿತ್ತಾಡಿದ್ರು. ಇವತ್ತು ನೀವು ಇಲ್ಲಿಗೆ ಅವ್ರ ಮಾತು ಒಂದು ಟ್ವೀಟಿಗೆ ಒಂದು ಸ್ಟೇಟ್ಮೆಂಟ್ಗೆ ಎದುರ್ಕಂಡ್ರಿ. ಇವತ್ತು ಅವ್ರಿಗೆ ಹೇಳಿ, ಮುಖ್ಯಮಂತ್ರಿಗಳೇ, ಕೇರಳ ಮುಖ್ಯಮಂತ್ರಿಗಳೇ, ನೀವು ಮಾಡ್ತಾ ಇರೋ ತಪ್ಪು, ನಮ್ಮ ಕನ್ನಡಿಗರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದ್ದೀರಿ, ನಿಮ್ಮನ್ನು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ, ನೀವು ಈ ಆದೇಶನ ಕೂಡಲೇ ವಾಪಸ್ ತಗೋಬೇಕು, ಇಂಥ ನಿರ್ಣಯಗಳನ್ನ ತಗೋಬೇಡಿ ಅಂತ ಎಚ್ಚರಿಕೆ ಕೊಡಿ. ಹೇಳಿ, ವೇಣುಗೋಪಾಲ್ಗೆ ಹೇಳಿ, ವೇಣುಗೋಪಾಲ್ ಅವರು ಹೇಳಿ. ಇವತ್ತು ರಾಜ್ಯದಲ್ಲಿ ಈ ಥರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಸರಗೋಡು ಇರ್ಬೋದು ಅಥವಾ ನೆರೆಹೊರೆಯ ಗಡಿಪಾರ್ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನೀವು ಮಲಯಾಳಿ ಹೇರಿ ಅಂತ ಯಾಕೆ ಹೇಳ್ಬೇಕು? ನೀವು ಯಾಕೆ ಬಿಟ್ಟಿದ್ದೀರಿ ಇಷ್ಟು ಸಮಯನ? ಒಂದು ಕ್ಷಣನೂ ನೀವು ಹೇಳಬೇಕು, ಯಾವುದೇ ಕಾರಣಕ್ಕೂ ಇದನ್ನು ಮಾಡಕ್ ಬಿಡಲ್ಲ ಅಂತ ಒಂದು ಎದೆಗಾರಿಕೆ ತೋರಿಸಿ ರಾಷ್ಟ್ರಪತಿಗೆ ಪತ್ರ ಬರ್ಬಿಡ್ತೀವಿ. ಈ ಒಂದು ನಾಟಕಗಳನ್ನ ಯಾಕೆ ಆಡ್ತೀರಿ ನೀವು? ವಿರೋಧ ಪಕ್ಷದ ವಕ್ತಾರನಾಗಿ ಬಂದಿದ್ದೇನೆ, ಆಡಳಿತ ಪಕ್ಷದ ಡಿಬೇಟಲ್ಲಿ ಈಗ ಇಬ್ರು ಪಕ್ಷದವರು ಒಳ್ಳೆ ಉಚ್ಚನಾಯಿಗಳು ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದ್ದಾರೆ. ಖಂಡಿತವಾಗಿ ಎರಡು ಪಕ್ಷಗಳಿಂದ ಕನ್ನಡಿಗರು ಎರಡು ಪಕ್ಷಗಳಿಂದ ಕನ್ನಡಿಗರು ಏನನ್ನೂ ಕಲಿಬೇಕಾಗಿಲ್ಲ. ಯಾಕಂದ್ರೆ ಆಯ್ತು, ಈಗ ಎಲ್ಲ ಒಂದು ಡಿಬೇಟ್ ಮಾಡೋದು ಇಡೀ ಜನ ಕಾಂಗ್ರೆಸ್ ನಾನು ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ, ನಾನು ಕನ್ನಡ ಚಳವಳಿಗಾರನೇ. ನನ್ನ ಹೆಸರಲ್ಲಿ ಇದೆ ಚೀನಾರಾಮು ಅಂತ. ಕನ್ನಡ ಚಳವಳಿ ನಾನು ಬಿಜೆಪಿಯಾಗಿ ಸೆಕೆಂಡ್ ಮೂಲ ನಂದು ಕನ್ನಡ ಚಳವಳಿಯಲ್ಲಿ ಬಂದವನೇ. ಕೈಲಾಗದವರು ಮೈ ಪರಿಸ್ಕೊಂತಾರಂತೆ. ಹಾಗೆ ಕೈಲಾಗದವರು ಮೈ ಪರಿಸ್ಕೊಳ್ಳೋ ಕೆಲಸಗಳನ್ನ ಕಾಂಗ್ರೆಸ್ ಅವರು ಯಾವತ್ತೂ ಮಾಡೋದು. ಇವತ್ತು ದೇಶದಲ್ಲಿ ನಿರ್ಣಾಮ ಆಗಿದ್ದಾರೆ. ಇವತ್ತು ನಾನು ಕೇಳೋದು ಇಷ್ಟೇ, ಇವತ್ತು ಕನ್ನಡದ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ರೆ ಅನುದಾನ ಕೊಟ್ಟಿಲ್ಲ, ನೀವ್ಯಾಕೆ ಇದನ್ನು ಚರ್ಚೆ ಮಾಡಲಿಲ್ಲ ಅಂತ ಮಾಧ್ಯಮಗಳು ನಿಮ್ಗೊಂದು ವೇದಿಕೆ ಕೊಟ್ರೆ, ನೀವು ಮಾತಾಡೋ ರೀತಿ ಆಂಕರ್ಗಳಿಗೆ ನೀವು ಪ್ರಶ್ನೆಗೆ ಹಾಕೋ ರೀತಿ ನೋಡಿದ್ರೆ ನೀವು ಏನ್ ಮಾಡ್ಬೇಕಂತಿದ್ರಿ? ರಾಜ್ಯನ ಸಕಲ ಸನ್ನದ್ಧರಾಗಿದ್ದೇವೆ, ಅನ್ಯಾಯಗಳನ್ನ ಖಂಡಿಸ್ತೇವೆ. ಇವತ್ತು ವೇಣುಗೋಪಾಲ್ ಪಿಳರಾಯ ಹೇಳಿದ ತಕ್ಷಣ ದಂಬಾಲ್ ಬಿದ್ದು, ಅಪ್ಪ ಸ್ವಾಮಿ ದೇವರೇ ಪಿಳರಾಯರೇ ನಾವು ನೀವು ಕೊಟ್ಬಿಡ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಕೇರಳದಲ್ಲಿ ಪಾನಿಪುರಿ ತಿನ್ಕೊಂಡ್ರಲ್ಲ ಸಿದ್ದರಾಮಯ್ಯನವರು. ಇವತ್ತು ಹೋಗ್ಲಿ, ಇವತ್ತು ಕೇರಳ ಹೋಗ್ಲಿ. ಕನ್ನಡ ಚಳವಳಿಗಾರರು ಪಾಪ ಉಚ್ಚನಾಯಿ ಕಾಂಗ್ರೆಸ್ ಅವರು ಅಂದ್ರು, ಅವ್ರು ಸೈಲೆಂಟ್ ಆಗಿ ಕೂತವ್ರೆ. ಅಲ್ಲ